ಇನ್ನು ಕಲಾಪವನ್ನು ನಗೆಗಡಲಲ್ಲಿ ತೇಲಿಸಿದಂತಹ ಒಂದು ಪ್ರಸಂಗ ನಡೆದಿದೆ. ಅದು ನಿಂಬೆಹಣ್ಣಿನ ಪ್ರಸಂಗ. ಕಲಾಪವನ್ನು ಕೆಲ ಕಾಲ ನಗೆಗಡಲಲ್ಲಿ ತೇಲಿಸ್ತು ನಿಂಬೆಹಣ್ಣಿನ ಒಂದು ಪ್ರಸಂಗ. ರಾಹುಕಾಲ ಇದ್ರೆ ಶಾಸಕ ರೇವಣ್ಣ ಬರೋದಿಲ್ಲ ಅಂತ ಹೇಳಿ ಅಶೋಕ್ ಕಿಚಾಯಿಸಿದ್ರು. ಸೊ ಅದಕ್ಕೆ ಯಮಗಂಡ ಕಾಲ ಇದ್ರಂತೂ ರೇವಣ್ಣ ಬರೋದೇ ಇಲ್ಲ ಅಂತ ಹೇಳಿ ಮಾತಾಡಿದ್ರು. ಅದು ಒಂದು ಸ್ವಲ್ಪ ಹಾಸ್ಯ ಪ್ರಸಂಗಕ್ಕೆ ಎಡೆ ಮಾಡಿಕೊಡ್ತು. ಸರ್ ಏನು ಬೇಕಿಲ್ಲ, ನಾಳೆಯಿಂದ ಕೊಬ್ಬರಿನ ತಪ್ಪು ಮಾಡಿದ್ರೆ ಯಾರ ಮೇಲೆ ಕ್ರಮ ಅಲ್ಲಲ್ಲ, ನಾಳೆಯಿಂದ ಖರೀದಿ ಮಾಡಿ ಒಂದು ನಿಮಿಷ ಅಷ್ಟೇ ನಾವು ಹೇಳೋದು. ಈಗ ಒಂದು ನಿಮಿಷ ತೆಗೆದಾಕಿ ಒಂದೇ ಸೆಕೆಂಡ್. ಈಗ ನಿನ್ನೆ ಚರ್ಚೆ ಆಗುವಾಗ ತಾವಿದ್ರಿ, ಚರ್ಚೆ ಮಾಡಿದ್ರಿ, ನಮಗೆ ರಿಪ್ಲೈ ಕೊಡುವಾಗ ಆಯ್ತು. ಇವತ್ತು ರಿಪ್ಲೈ ಬೆಳಿಗ್ಗೆ ಕೊಡುವಾಗ ತಾವು ಇರ್ಲಿಲ್ಲ. ಈಗ ಮಂತ್ರಿಗಳು ಕೆಚ್ಚೆ ಆಫೀಸಲ್ಲಿ ಇದ್ದಾರೆ. ಕೊಬ್ಬರಿ ಬಗ್ಗೆ ವಿಶೇಷ ಕಾಲು ತಾವು ಇದ್ದು ಹೋಗಿ ಚರ್ಚೆ ಮಾಡಿ ಬಗೆಹರಿಸಿದ್ರು. ಸರ್ ರಾವ್ ಕಾಲ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದಿರೋದ್ರಿಂದ ಇಷ್ಟು ಲೇಟ್ ಆಗಿ ಬಂದಿರೋದು ಸರ್. ಅಶೋಕ್ ಅವರೇ, ನಿಮಗೆ ಬೇಕಾಗೈತೆ 135 ಜನ ಸರಿಯಾಗಿ ಇಟ್ಕೊಳ್ಳಿ. ನನಗೆ ನಿಂಬೆಹಣ್ಣು ಬೇಕಾಗೈತೆ. ನಾವು ಕರೆಕ್ಟ್ ಆಗಿದ್ದೀವಿ ಸರ್, ಡೋಂಟ್ ವರಿ. ನೀವು ಬೆಳಗ್ಗೆ ಈಗ ಅಧ್ಯಕ್ಷರೇ, ನೀವು ಒಂದು ಸ್ವಲ್ಪ ಪೂಜೆ ಸರಿಯಾಗಿ ಮಾಡಿಸ್ಕೊಳ್ಳಿ. ಲೋಕಸಭೆ ಎಲೆಕ್ಷನ್ ಬರ್ತಾ ಐತೆ. ಅಲ್ಲವ್ರು ಮತ್ತೆ ಜನ ಟೋಪಿ ಸ್ವಾಮಿ ಪೂಜೆ ನಿಮಗೆ ಬಿಟ್ಬಿಟ್ಟಿದ್ರಿ. ನಮ್ಗೇನು ಅವಶ್ಯಕತೆ ಇಲ್ಲ. ನಮ್ಗೇನ ನಿಮ್ಗೆ ಏನೈತೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ. ಬೇಕಾದಾಗ ಅಧಿಕಾರ ಉಪಯೋಗಿಸ್ತೀರಿ, ಬೇಡದ ದೂರ ತಡ್ತೀರಿ ಅಷ್ಟೇ. ನಿಮ್ ಈ ದೇಶದಲ್ಲಿ ಕಾಂಗ್ರೆಸ್ ಈಗ ನಾವು ನಮ್ಮ ಇನ್ನೊಂದು ನಿಯಮ ಸೇರಿಸಬೇಕಿದ್ದೇನೆ. ನಿಮ್ದು JDS 75% ಶಾಸಕರು ಬರದಿದ್ದಲ್ಲಿ ವಿಪ್ಪು ಕೊಡಲಿಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ರೇವಣ್ಣ ಪೂಜಾರಿ ಅಡ್ರೆಸ್ ಕೊಟ್ರೆ ಒಬ್ಬಂಗೆ ಮಾಡಿಸ್ತೀನಿ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಪ್ರಧಾನ ಮಾತಾಡ್ತಾರೆ. ಇನ್ಮೇಲೆ ರೇವಣ್ಣ ಅವ್ರು ಕೇಳಿ. ನಾನು ಮೊದಲು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ, ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾವಿಗೆ ಬಂದಲ್ಲ ಅಧ್ಯಕ್ಷರೇ, ನಾನು ಕರೆಕ್ಟ್ ಟೈಮ್ಗೆ ಬರೋಕ್ಕೆ ಇದು ಮಾಡಿದ್ದೆ. ಕೈ ಹಿಡ್ಕೊಂಬಿಟ್ರಲ್ಲೇ, ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ. ಇಲ್ಲಿ ಬೆಲ್ವಾಡ್ದು ಇಲ್ಲಿ ಕೂತಿರ್ಸವ್ರೆ ನನಗೆ. ಫಸ್ಟ್ ನಾನು ಎಂಟ್ರಿ, ವಿರೋಧ ಪಕ್ಷದ ನಾಯಕನಾಗಿ ಫಸ್ಟ್ ಎಂಟ್ರಿಗೆ ಬಿಡಲಿಲ್ಲ. ಬಿಡದೆ ಇಟ್ಕೊಂಬಿಟ್ರು ಕೈಗೆ. ಇಲ್ಲಿ ಬಂದ್ರೆ ಅಷ್ಟೊತ್ತಿಗೆ ಶುರು ಆಗ್ಬಿಟ್ರು ಇವರು ಕಾರ್ಯಕಲಾಪ. ರೇವಣ್ಣವ್ರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ. ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವು ಯಾಕೆ ಅದಕ್ಕೆ ಹೋಗ್ತೀರಿ, ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಏನಾನ ರೇವಣ್ಣವ್ರೆ, ಇವಾಗ ಮಾಡಿಸ್ತಾ ಇದ್ದೀರಾ ನಿಂಬೆಹಣ್ಣು ಎಲ್ಲ ಮಾಡಿಸ್ತೀರ, ಎರಡೆರಡು ಡಬಲ್ ಮಾಡಿಸ್ಬಿಡಿ. ಒಂದು 4-5 ನಿಂಬೆಹಣ್ಣು ಮಾಡಿಸಿ ಸರ್ಕಾರ ಬೀಳಿಸ್ಬಿಡೋಣ. ಇವ್ರು 2 ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ, ಒಂದು 4-5 ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳಿಸ್ಬಿಡೋಣ. ನೋಡಿ ಇರ್ಬೇಕು ಅನ್ನೋದು. ನಿಮ್ಗೆ ಏನಾದ್ರು ಬೀಳಿಸ್ಬೇಕು ಅನ್ನೋದ್ರೆ ಬೀಳಿಸಿ, ನಾವೇನು ಬೇಡ ಅನ್ನೋಲ್ಲ. ನಮಗೆ ಜನದ ಆಶೀರ್ವಾದ ಐತಿ. ಬೀಳಿಸ್ತಾರೆ PWD ನೀರಾವರಿ ಅವ್ರು ಬಿಟ್ಟು ನಿಂಬೆಹಣ್ಣು ವಾಪಸ್ ಬರ್ತದೆ ಆ ಕಡೆಗೆ. ನಮ್ಗೆ ಈಗ 2 ಖಾತೆ ಯಾರು ಕೇಳಂಗೇ ಇಲ್ಲ. ಇನ್ನು ಇತ್ತೀಚೆಗೆ ಏನಿಲ್ಲ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಟ್ರೆಂಡ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಒಂದು ಏನಿಲ್ಲ ಹಾಡು ಇವತ್ತು ವಿಧಾನಸಭೆ ಕಲಾಪದಲ್ಲೂ ಕೂಡ ಪ್ರಸ್ತಾಪ ಆಯಿತು. ಅಶೋಕ್ ಅವರು ಪ್ರಸ್ತಾಪ ಮಾಡಿ ಇಲ್ಲಿ ಎವಡಿ ಮಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ. ಸರ್ಕಾರ ಎಲ್ಲೋ ಒಂದು ಕಡೆ ಕೆಟ್ಟೋಗಿದ್ದು ಬಸ್ ಥರ ನಿಂತೋಗ್ಬಿಟ್ಟಿದೆ. ಇದು ಮುಂದೆ ಹೋಗ್ತೈತೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ. ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ. ಒಂದು ಟ್ರೆಂಡ್ ಅದು, ಏನಿಲ್ಲ ಅಂತ. ಇಲ್ಲಿ ನೀರಿಲ್ಲ, ಮೇವಿಲ್ಲ, ಅಕ್ಕಿ ಇಲ್ಲ, ಇದು ಟ್ರೆಂಡು. ಹಾಡು ಬರ್ತಾ ಇರೋದು ಏನಿಲ್ಲ. ಈ ಕೊನೆಗೆ ಏನು ಹಾಕಿದ್ದಾರೆ ಅಂದರೆ ಏನಿಲ್ಲ ಈ ಸರ್ಕಾರ, ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬರ್ಕೊಟ್ಟವ್ರು ಯಾರು, ಅದನ್ನು ಹೇಳ್ತಾ ಇದ್ದೀನಿ. ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸ್ಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು. ಇಡೀ ರಾಜ್ಯದಲ್ಲಿ ಏನು ಕುಡಿಯೋ ನೀರಿನ ಹಾಹಾಕಾರ ಇದೆ, ಇದನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು.